ಡಿ ಕೆ ಡಿಯಲ್ಲಿ ಸೊ ನಿಮ್ಮ ಪೇರ್ ಜೊತೆ ಯಾವ ಥರ ಸೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ ಅಂತ? ಉಜ್ವಲ್ ನನ್ನ ಪಾರ್ಟ್ನರ್ ಆ್ಯಕ್ಚುಲಿ ಡಿ ಕೆ ಡಿಯಲ್ಲಿ ವೆರಿ ಟ್ಯಾಲೆಂಟೆಡ್ ಗೈ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ನಾನು ಏನಾದರೂ ಇವತ್ತು ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಂದರೆ ಅದಕ್ಕೆ ಉಜ್ವಲ್ ಮತ್ತು ಅವ್ರ ತಮ್ಮ ದರ್ಶನ್ ಇವರಿಬ್ಬರೇ ಒನ್ ಆಫ್ ದ ರೀಸನ್, ಆ್ಯಂಡ್ ನಮ್ಮ ರವಿ ಮಾಸ್ಟರ್. ಸೊ ಇವ್ರು ಮೂವರು ಸೇರಿ ನನಗೆ ಅಷ್ಟು ಮೋಟಿವೇಟ್ ಮಾಡಿದ್ದಾರೆ ಭರ್ಜರಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ. ಸೊ ಇವತ್ತು ಅಪ್ಪ ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಂದರೆ ಇವ್ರು ಮೂರೇ ತುಂಬ ದೊಡ್ಡ ರೀಸನ್ ಅಂತ ಹೇಳಿ. ಸೊ ಗಿಲ್ಲಿ ಮತ್ತು ನಿಮ್ಮದು ಯಾವ ಥರ ಪರಿಚಯ ಆಯಿತು? ಮೊದಲು ಪರಿಚಯ ಏನು ನಾನು ಮಾಡ್ಕೊಂಡಿದ್ದಲ್ಲ, ಚಾನಲ್ ಮಾಡಿದ ಪರಿಚಯ. ಸೊ ಚಾನಲ್ ಏನು ಹೇಳ್ಕೊಟ್ರು ಅದನ್ನು ಮಾಡಿದ್ದೀನಿ ಅಷ್ಟೇ. ಅದರಿಂದ ಒಂದು ಸೆಟ್ ಆಫ್ ಜನ ಜಾಸ್ತಿ ರೀಚ್ ಸಿಕ್ತು. ಸೊ ಆ ವಿಷಯದಲ್ಲಿ ಚಾನಲ್ ಮಾಡಿದ ಪ್ಲ್ಯಾನ್ ಚೆನ್ನಾಗಿತ್ತು. ಸೊ ನಮ್ಮಿಬ್ಬರದು ಜೋಡಿ ಮಾಡಿದರೆ ವರ್ಕ್ ಆಗುತ್ತೆ ಅಂತ ಚಾನಲ್ಲು ಯೋಚನೆ ಮಾಡ್ತು, ಆ ಥರ ಮಾಡ್ತು, ವರ್ಕ್ ಆಯಿತು ಅಷ್ಟೇ. ಸೊ ಭರ್ಜರಿ ಬ್ಯಾಚುಲರ್ಸ್ ಕಡೆ ಬರೋದಾದರೆ, ಸೊ ಡ್ರೋನ್ ಪ್ರತಾಪ್ ಅವ್ರಿಗೆ ನೀವು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರಿ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಡ್ರೋನ್ ಪ್ರತಾಪ್ ಆ್ಯಕ್ಚುಲಿ ತುಂಬಾ ಒಳ್ಳೆ ಹುಡುಗ. ಅವ್ರದ್ದು ಫಾಸ್ಟು ಅದೆಲ್ಲ ನನಗೆ ಬೇಡದೇ ಇರೋ ವಿಷಯ. ಬಟ್ ಗಗನ ಅಂತ ಬಂದಾಗ ನನ್ನ ಜೊತೆ ಅವ್ರು ತುಂಬಾ ಚೆನ್ನಾಗಿದ್ದರು. ಯಾವತ್ತೂ ಮನಿ ಮೈಂಡೆಡ್ ಆಗಿ ಕನ್ನಿಂಗ್ ಆಗಿ ನನ್ನ ಹತ್ರ ಯಾವತ್ತೂ ಇರಲಿಲ್ಲ. ಅವರು ತುಂಬ ಫ್ರೆಂಡ್ಲಿಯಾಗಿ ಜೋವಿಯಲ್ಲಾಗಿ ಇದ್ದರು. ತುಂಬ ಫ್ರೆಂಡ್ಲಿ ನೇಚರ್ ಇದೆ ಅವರಿಗೆ. ಕಷ್ಟಕ್ಕೆ ಕರಗೋವಂಥ ಹುಡುಗ. ಒಂದು ಒಳ್ಳೆ ನೇಚರ್ ಇದೆ. ಆ ನೇಚರ್ ನನಗೆ ತುಂಬಾ ಇಷ್ಟ ಆಯಿತು ಡ್ರೋನ್ ಪ್ರತಾಪ್ ಅವ್ರ ಹತ್ರ. ಸೊ ಮತ್ತು ರಚಿತಾರಾಮ್ ಮೇಡಮ್ ಬಗ್ಗೆ ಹೇಳೋದಾದರೆ ಸೆಟ್ಟಲ್ಲಿ ಯಾವ ಥರ ಇರ್ತಾಯಿದೆ? ಈಸ್ ದ ಪ್ರಿಟಿಯೆಸ್ಟ್, ಒಂಥರ ಗರ್ಲ್ ಕ್ರಶ್ ಅಂತಾರಲ್ವ ಹಾಗೆ. ಸಖತ್ ಇಷ್ಟ ನನಗೆ ಅವ್ರದ್ದು ಬಾಸ್ದು ಕಾಂಬಿನೇಷನ್ ಅಂದರೆ ಸಖತ್ ಇಷ್ಟ. ಒಳ್ಳೆ ಜೋವಿಯಲ್ಲಾಗಿ ಚೆನ್ನಾಗಿ ಮಾತಾಡಿಸ್ಕೊತಾ ಮುದ್ದಾಗಿ ಬಟ್ಟೆ ಕಣ್ಣು ಹುಡುಗಿ ತುಂಬ ಇಷ್ಟ. ಚೆನ್ನಾಗಿದೆ ಸೆಟ್ಟಲ್ಲಿ. ಸೊ ರವಿ ಸರ್ ಏನು ಹೇಳ್ತಾ ಇದ್ರು ಸೆಟ್ಟಲ್ಲಿ ಅಂದರೆ? ರವಿ ಸರ್ ಅವ್ರು ಯಾವಾಗಲೂ ನಮಗೆ ಲಂಚ್ ತಂದು ಕೊಡ್ತಾಯಿದ್ರು. ಗ್ಯಾಪಲ್ಲೆಲ್ಲ ಲಂಚ್ ಮಾಡ್ಕೋತಾ ಇದ್ವಿ ಅವ್ರ ಕ್ಯಾರವನಲ್ಲಿ. ತುಂಬ ಫ್ರೆಂಡ್ಲಿಯಾಗಿರ್ತಾಯಿದ್ರು, ತುಂಬ ಚೆನ್ನಾಗಿ. ಸೊ ಡ್ರೋನ್ ಪ್ರತಾಪ್ ವಿನ್ನರ್ ಆಗದೆ ಇರೋರಿಗೆ ಬೇಜಾರು ಏನಾದರೂ ಇದೆಯಾ ಅಂತ? ಇಲ್ಲ, ಬೇಜಾರಿಲ್ಲ. ಆ್ಯಕ್ಚುಲಿ ಖುಷಿ ಇದೆ. ಎಂತ ಖುಷಿ ಇದೆ ಅಂದರೆ ಝೀಯಲ್ಲಿ ಸೋತವ್ರು ಮುಂದೆ ಬರ್ತಾರೆ ಅನ್ನೋ ಒಂದು ಇದಿದೆ. ಸೊ ಹಾಗಾಗಿ ಅವರು ಲೈಫಲ್ಲಿ ಏನಾದರೂ ಒಳ್ಳೆಯದಾಗುತ್ತೆ ಅಂತೀವಿ. ಯಾವಾಗಲೂ ಅವರು ಕೂಡ ರನ್ನರ್ ಅಪ್ಪು, ನಾನು ಕೂಡ ಶೋ ಅಲ್ಲಿ ರನ್ನರ್ ಅಪ್ಪು. ಜೀವನದಲ್ಲಿ ಓಡ್ತಾ ಇರ್ತೀವಿ ನಾವು, ಅದಕ್ಕೆ ರನ್ನರ್ ಅಪ್ ಆಗಿದ್ವಿ. ಅವರು ಜೀವನದಲ್ಲಿ ಗೆಲ್ತಾರೆ, ಶೋ ಅಲ್ಲಿ ಸೋತಿರೋದು ನಂಗೆ ಬೇಜಾರಿಲ್ಲ. ಸೊ ಇದು ಭರ್ಜರಿ ಬ್ಯಾಚುಲರ್ಸು ಮತ್ತು ಸರಿಗಮಪ ಮಹಾಸಂಗಮ ಆಯಿತು. ಸೊ ಅದರಲ್ಲಿ ನೀವು ಬಾಳು ಬೆಳಗುಂದಿ ಅವರ ಜೊತೆ ಸಿಂಗಿಂಗ್ ಆಡಿದ್ರಿ. ಸೊ ಮೊದಲು ನೀವು ಹಾಡುಗಳನ್ನು ಹಾಡ್ತಾಯಿದ್ರ ಹಾಗೆ? ನನಗೆ ಸಾಂಗ್ಸ್ ಆಡೋಕ್ಕೆ ಬರಲ್ಲ. ಕೆಟ್ಟದಾಗ ಆಡಿದ್ದೀನಿ, ಅವತ್ತು ಕೂಡ ಚೆನ್ನಾಗಿ ಆಡೇ ಇಲ್ಲ. ಅದೆಲ್ಲ ರೇಗಿಸ್ತಾ ಇದ್ರು. ಬಟ್ ಖುಷಿ ಆಯಿತು ನನಗೆ ಸರಿಗಮಪ ಅಂತ ದೊಡ್ಡ ಸ್ಟೇಜಲ್ಲಿ ಹಾಡಾಡಿ. ಬಟ್ ಜನ ತುಂಬಾ ಮೆಚ್ಕೊಂಡಿದ್ದಾರೆ ಆ ಸಾಂಗ್ನ. ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಹಾಡಿರೋದನ್ನ? ಖುಷಿ ಆಯಿತು, ಜನ ತುಂಬ ಮೆಚ್ಕೊಂಡಿದ್ದು, ತುಂಬಾ ಖುಷಿ ಆಯಿತು. ಜಾಸ್ತಿ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಷ್ಟು ಹಾಡೆಲ್ಲ ಹೇಳ್ಬೋದು ಅಂತ. ಸೊ ಅವರು ಬಾಳು ಬೆಳಗುಂದಿ ಅವರು ನಿಮಗೆ ಹೇಗೆ ಅಪ್ರೋಚ್ ಮಾಡಿದ್ರು? ಅವರು ಓನ್ ಕಂಪೋಸ್ ಮಾಡಿದ್ರಲ್ಲ ಸಾಂಗ್ನ. ಸೊ ಅದಕ್ಕೆ ಯಾವ ಥರ ಅಪ್ರೋಚ್? ಫೋನ್ ಮಾಡಿ ಕೇಳಿದ್ರು, ಹಿಂಗೆ ಮಾಡೋಣ ಅಂತ. ಹ್ಞೂ ಸರಿ ಅಂದ್ವಿ, ಮಾಡಿದ್ವಿ. ಸೊ ಕೊನೆಯದಾಗಿ ಬರೋದಾದರೆ, ರಾಜ್ಕುಮಾರಿ ಧಾರಾವಾಹಿಯಲ್ಲಿ ಮೇನ್ ಲೀಡಾಗಿ ಆ್ಯಕ್ಟ್ ಮಾಡ್ತಾಯಿದ್ರ. ಸೊ ಆ ಪಾತ್ರದ ಬಗ್ಗೆ ಹೇಳೋದಾದರೆ? ಲಡ್ಡು ಅನ್ನೋ ಕ್ಯಾರೆಕ್ಟರು ತುಂಬಾ ಯೂನಿಕ್ ಕ್ಯಾರೆಕ್ಟರು, ನನಗೆ ತುಂಬ ಹತ್ತಿರವಾಗಿರೋ ಕ್ಯಾರೆಕ್ಟರ್. ಸೊ ಇದೇ ಆಗಸ್ಟ್ 25ನೇ ತಾರೀಕಿಂದ ರಾತ್ರಿ 7 ಗಂಟೆಗೆ ನಿಮ್ಮ ಮನೆಗೆ ಲಡ್ಡು ಸಿಹಿ ಹಂಚಕ್ಕೆ ಬರ್ತಾ ಇದ್ದಾರೆ. ತಪ್ಪದೆ ನೀವೆಲ್ಲರೂ ಸೀರಿಯಲ್ ನೋಡಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಕಥೆನ ನೀವು ಯಾವ ಕಾರಣಕ್ಕಾಗಿ ಒಪ್ಕೊಂಡ್ರಿ ಈ ಸೀರಿಯಲ್ನ ಅಂತ? ಕಥೆನ ಯಾವ ಕಾರಣಕ್ಕಾಗಿ ಒಪ್ಕೊಂಡೆ ಅಂತಂದರೆ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಭರ್ಜರಿ ಬ್ಯಾಚುಲರ್ಸ್ ಆದಮೇಲೆ ನೆಕ್ಸ್ಟ್ ಏನು ಕೆಲಸ ಇತ್ತು? ಕೆಲಸ ಇರಲಿಲ್ಲ. ಸೊ ಒಂದು ಕೆಲಸನ ನಿಮ್ಗೆ ಕೊಡಬೇಕು, ಅದಕ್ಕೋಸ್ಕರ ಒಪ್ಕೊಂಡೆ. ಬಟ್ ಸೆಕೆಂಡ್ ಮೇನ್ ರೀಸನ್ ಬಂದುಬಿಟ್ಟು ಒಂದು ಕ್ಯಾರೆಕ್ಟರ್, ಹಾಗೆ ಒಂದು ಪ್ರೊಡಕ್ಷನ್ ಹೌಸ್. ನಮ್ಮ ಝೀ ಅಂದರೆ ಬೆಸ್ಟ್ ಕೊಡುತ್ತೆ ಯಾವಾಗಲೂ. ಸೊ ಅದರಿಂದ ಒಪ್ಕೊಂಡೆ. ಸೊ ಕೊನೆಯದಾಗಿ ನನ್ನ ಕ್ವಶನು, ಪ್ರತಿಯೊಬ್ಬ ನಾಯಕಿಗೂ ಈ ಥರದ ಪಾತ್ರ ಮಾಡಬೇಕು ಅಂತ ಕನಸಾಗಿರುತ್ತೆ. ಸೊ ಯಾವ ಥರದ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು? ಯಾವ ಥರದ ಪಾತ್ರ ಮಾಡಬೇಕು ಅಂದರೆ, ನನಗೆ ಯಾವ ಥರದ ಪಾತ್ರ ಕೊಟ್ಟರು ಅದು ನನಗೆ ಚಾಲೆಂಜಿಂಗ್. ಯಾಕಂದರೆ ನಾನು ಎಲ್ಲೂ ಕಲ್ತು ಬಂದಿಲ್ಲ. ಸೊ ನನಗೆ ಚಾಲೆಂಜಿಂಗ್ ಆಗಿರೋದು ಯಾವ್ದು ಕೊಟ್ಟರು ಮಾಡಲಿಕ್ಕೆ ಇಷ್ಟ.